ಹಾಯ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಸಹ? ಇವತ್ತು ನಾನು ಬಿಸಿಲಲ್ಲಿ ವ್ಲಾಗ್ ಪ್ರಾರಂಭ ಮಾಡಿದ್ದೇನೆ. ಯಾಕಂತ ಹೇಳಿದರೆ ಇವತ್ತು ಅಷ್ಟು ಬಿಸಿಲು ಉಂಟಾಯ್ತಾ. ನಾನೊಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿದ ನಂತರ ಈಗ ವ್ಲಾಗ್ ಮಾಡಲಿಕ್ಕೆ ಪ್ರಾರಂಭ ಮಾಡಿರುವಂಥದ್ದು. ಇವತ್ತು ನಮ್ಮ ಈ ಒಣ ಕೊಬ್ಬರಿ ಎಲ್ಲ ಒಣಗಲಿಕ್ಕೆ ಬಿಸಿಲಿನ ಕೃಪೆ ಉಂಟು, ಆದರೆ ಒಳಗೆ ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನಮ್ಮದು ಹಂಚಿನ ಮನೆ ಆದ್ರಿಂದ ಪರವಾಗಿಲ್ಲ ಅಂತ ಹೇಳ್ಬೋದು. ಹಾಗೆ ಈ ಸಲ ಇಷ್ಟೇ ಕೊಬ್ಬರಿ ಸಿಕ್ಕಿರುವಂಥದ್ದು. ನಾನು ನಿನ್ನೆಯೇ ಹೇಳಿದ ಹಾಗೆ ನಮ್ಮಲ್ಲಿ ಮಂಗಗಳ ಕಾಟ ಎಲ್ಲ ಇರುವ ಕಾರಣ ಈ ಸಲ ತೆಂಗಿನಕಾಯಿ ಕೂಡ ಕಡಿಮೆಯೇ. ಹಾಗೆ ಎಷ್ಟಾಗ್ತದೋ ಅಷ್ಟು ಎಣ್ಣೆ ಸಿಗ್ತದೆ. ನೋಡುವ, ನಾನೆಲ್ಲ ಅಪ್ಡೇಟ್ ನಿಮಗೆ ವಿಡಿಯೋದಲ್ಲಿ ಕೊಡ್ತಾ ಇರ್ತೇನೆ, ಆಯಿತಾ? ನೋಡಿ ಅಂತೆ ನಮ್ಮ ಬೆಕ್ಕು ಹೇಗೆ ಬಿದ್ದುಕೊಂಡಿದೆ ಅಂತ. ಹೊರಗೆ ಯಾವ ಮಟ್ಟಿಗೆ ಬಿಸಿಲುಂಟಂತ ಹೇಳಿ ಈ ಬೆಕ್ಕಿನ ಅವಸ್ಥೆ ನೋಡಿದ್ರೆ ಗೊತ್ತಾಗ್ತದೆ ಅಲ್ವಾ. ಬೇಟೆ ಆಡ್ಲಿಕ್ಕೆ ಹೋಗ್ಲಿಕ್ಕೂ ಮನಸ್ಸಿಲ್ಲ, ಮತ್ತೆ ತಿನ್ಲಿಕ್ಕೆ ಹೋಗ್ಲಿಕ್ಕೂ ಮನಸ್ಸಿಲ್ಲ. ಬೇರೆ ಮನೆಗೆಲ್ಲ ಇಲ್ಲಿಯೇ ಬಿದ್ದುಕೊಂಡಿದೆ, ಯಾವಾಗ ಊಟ ಹಾಕ್ತಾರೋ ಅಂತ ಯೋಚಿಸಿಕೊಂಡು. ಬಿಸಿಲಿನ ಬೇಗೆ ನನ್ನ ಮುಖಕ್ಕೆ ಇಲ್ಲಿಗೆ ಹೊಡಿತಾ ಉಂಟು. ನಾನು ಮನೆಯೊಳಗೆ ಕೂತಿದ್ದೇನೆ, ಆದ್ರೂ ಕೂಡ ಎಷ್ಟು ಒಂಥರ ಬಿಸಿ ಬಿಸಿ ಆಗ್ತದಂತ ಹೇಳಿದ್ರೆ. ನಮ್ಮದು ಹಂಚಿನ ಮನೆ ಆದ್ರೂ ಕೂಡ ಆ ಒಂದು ಬೇಗೆ ಎಷ್ಟು ಉಂಟು. ಹಾಗಾದ್ರೆ ಈ ಟೆರೆಸ್ ಮನೆಯಲ್ಲೆಲ್ಲ ಇರುವವರಿಗೆ ಹೇಗೆ ಆಗ್ಬೋದಲ್ವಾ. ನಿನ್ನೆ ಬಿಸಿಲೇ ಇರಲಿಲ್ಲ, ಮುಗೀಲಿತ್ತು. ನಿನ್ನೆಯ ಪಾಲು ಬಿಸಿಲೆಲ್ಲ ಇವತ್ತು ಬಂದಿದೆ ಅಂತ ಹೇಳ್ಬೋದು. ನಿಮ್ಮ ಕಡೆ ಎಲ್ಲ ಬಿಸಿಲುಂಟಾ ಅಂತ ಕಮೆಂಟಲ್ಲಿ ಹೇಳಿ, ಆಯ್ತಾ? ನೋಡಿ, ಬಿಸಿಲಿನ ಬೇಗೆಗೆ ಒಂದು ಒಳ್ಳೆ ಪರಿಹಾರ ಅಂತ ಹೇಳುವುದಕ್ಕಿಂತಲೂ ಕೂಡ ಈ ಸೀಸನ್ ಅಲ್ಲಿ ಸಿಗುವಂತಹ ಒಂದು ಹಣ್ಣಿದು. ಹಾಗಾಗಿ ಯಾವ ಯಾವ ಸೀಸನ್ ಅಲ್ಲಿ ಯಾವ ಯಾವ ಹಣ್ಣು ಸಿಗ್ತದೆ ಆ ಹಣ್ಣು ತಿನ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನೆಗೆ ಕಲ್ಲಂಗಡಿ ಈಗ ತರ್ತಾ ಇರ್ತಾರೆ. ನಾನು ಸಣ್ಣದಿರುವಾಗ ಎಲ್ಲ ಕಲ್ಲಂಗಡಿ ತಿನ್ನುವಾಗ ಅದರ ಬೀಜವನ್ನೆಲ್ಲ ಉಗುಳ್ತಾ ಇದ್ದೆ. ಆದ್ರೆ ಕಲ್ಲಂಗಡಿ ಬೀಜದಲ್ಲಿ ಉಂಟಲ್ವಾ ಎಷ್ಟೊಂದು ಆರೋಗ್ಯದ ಅಂಶ ಉಂಟು ಅಂತ ಹೇಳಿದ್ರೆ, ಕಲ್ಲಂಗಡಿ ಬೀಜ ಹೃದಯ ಸಂಬಂಧಿ ಕಾಯಿಲೆಗೆ ಒಳ್ಳೆದಂತೆ. ಹಾಗೆ ಮತ್ತೆ ಲೋ ಕ್ಯಾಲೋರಿ ಹೈ ಪ್ರೋಟೀನ್ ಉಂಟಂತೆ. ಕೂದಲು ಮತ್ತೆ ಚರ್ಮದ ಆರೋಗ್ಯಕ್ಕೆ ಕೂಡ ಒಳ್ಳೆದಂತೆ. ಇವತ್ತು ನಮ್ಮ ಮನೆಯಲ್ಲಿ ಗುಜ್ಜೆ ಪದಾರ್ಥ ಮಾಡುವ ಅಂತ ಅಮ್ಮ ಗುಜ್ಜೆ ತುಂಡು ಮಾಡ್ತಾ ಇದ್ದಾರೆ. ಈ ಸಲ ಗುಜ್ಜೆ ಪಲ್ಯ ಸಾಂಬಾರೆಲ್ಲ ಆಯ್ತು, ಮಜ್ಜಿಗೆ ಹುಳಿ ಮಾಡಿ ಆಗಿರ್ಲಿಲ್ಲ. ಹಾಗೆ ಇವತ್ತು ಮಜ್ಜಿಗೆ ಹುಳಿ ಮಾಡ್ಲಿಕ್ಕೆ ಹೊರಟದ್ದಾಯ್ತಾ ಅಮ್ಮ. ನಾನಿಲ್ವ, ಈಗ ನಮ್ಮ ಮನೆ ಒಳಗಿದ್ದೇನೆ ಆಯ್ತಾ. ನಿಮ್ಗೆ ಎಂಥದೋ ತೋರಿಸ್ಲಿಕ್ಕೆ ಬಂದದ್ದು, ಹಾಗೆ ಕ್ಲಾರಿಟಿ ಅಷ್ಟು ಇರ್ಲಿಕ್ಕಿಲ್ಲ. ನಾನು ಮೊನ್ನೆಯೇ ಹೇಳಿದ ಹಾಗೆ ನಮ್ಮದು ಹಂಚಿನ ಮನೆ ಆದ ಕಾರಣ ಹಗಲಲ್ಲಿ ಕೂಡ ಸ್ವಲ್ಪ ಒಳಗೆಲ್ಲ ಕತ್ತಲೆ ಇರ್ತದೆ. ನಾನೆಂತ ತೋರಿಸ್ಲಿಕ್ಕೆ ಬಂದದ್ದು ಗೊತ್ತುಂಟಾ? ಉಪ್ಪಲ್ಲಿ ಹಾಕಿದ ಅಬ್ಳುಕವನ್ನು ತಿನ್ಲಿಕ್ಕೆ ಬಂದದ್ದಾಯ್ತಾ. ನನ್ಗೆ ಗೊತ್ತಿಲ್ಲ ಇದು ಉಪ್ಪು ಹೀರಿಕೊಂಡಿದ ಇಲ್ವಾ ಎಂತ ಕತೆ ಅಂತ ನೋಡ್ಬೇಕಾಯ್ತಾ ಈಗ. ಮತ್ತೆ ಒಂದು ವೇಳೆ ಉಪ್ಪು ಹೀರಿಕೊಂಡಿದ್ರೆ ಮಲ್ಲಿ ಮತ್ತೆ ಅವಳ ತಂಗಿಯರಿಗೆಲ್ಲ ಕೊಡ್ಲಿಕ್ಕುಂಟು. ಹಾಗೆ ನೋಡಿ ಇಷ್ಟ ಹಾಕಿದ್ದೇನೆ, ಇಷ್ಟೇ ಸಿಕ್ಕಿದ್ದದು. ಇನ್ನು ಕೊಯ್ಲಿಕ್ಕೆ ಕೂಡ ಹೋಗ್ಬೇಕು. ಒಳ್ಳೇದಾದ್ರೆ ಇನ್ನು ಸಹ ತಂದು ಉಪ್ಪಲ್ಲಿ ಹಾಕ್ಬೇಕಾಯ್ತಾ. ಹಾಗೆ ಮಲ್ಲಿ ಅಮ್ಮ ನಾನು ಉಪ್ಪಲ್ಲಿ ಹಾಕ್ತೇನೆ ಹೇಳಿದ್ದಾರೆ, ಅವರು ಉಪ್ಪಲ್ಲಿ ಹಾಕ್ಲಿ ನಮ್ಗೆಲ್ಲ ಕೊಡ್ಲಿ ಮತ್ತೆ ಅಂತ ಹೇಳಿದ್ರು. ಹಾಗೆ ಅವರಿಗೆಲ್ಲ ಕೊಡ್ಲಿಕ್ಕುಂಟು. ಈಗ ರುಚಿ ಹೇಗೆ ಉಂಟಂತ ನೋಡ್ತೇನೆ ಆಯ್ತಾ. ನೋಡಿ ಅಂತೆ, ನೋಡುವಾಗ್ಲೇ ಆಸೆ ಆಗ್ತದೆ. ನೋಡಿ, ನಾನಿದನ್ನು ತಿಂದು ನೋಡ್ತೇನೆ ಆಯ್ತಾ ಹೇಗೆ ಆಗಿದೆ ಎಂತ ಕತೆ ಅಂತ. ಇಷ್ಟು ಒಳ್ಳೇದಾಗ್ತದೆ ಅಂತ ನಾನು ಊಹೆ ಮಾಡಿರ್ಲಿಲ್ಲ. ಮೆಲ್ಲಿಕಾಯಿ ಎಲ್ಲ ಉಪ್ಪಲ್ಲಿ ಹಾಕಿದಾಗ ಹೇಗಾಗ್ತದಲ್ಲ ಹಾಗೆ ಆಗ್ತದೆ. ಮತ್ತೆ ಹುಳಿ ರುಚಿ ಇದ್ದ ಕಾರಣ ತುಂಬಾ ಒಳ್ಳೇದಾಗ್ತದೆ. ಖಾರದ ಫ್ಲೇವರ್ ಎಲ್ಲ ಹಾಗೆ ಬರ್ತಾ ಉಂಟು. ಇದನ್ನು ನಾನು ಅವರಿಗೆ ಬೇಗ ಕೊಡದಿದ್ರೆ ಇದಿಲ್ಲಿ ಖಾಲಿ ಆಗ್ತದೆ ಆಯ್ತಾ, ಅಷ್ಟು ಒಳ್ಳೇದಾಗಿದೆ. ನಾನೆಂತ ಅತಿರೇಕ ಮಾಡಿ ಹೇಳುವಂಥದ್ದೆಲ್ಲ ಇರುವ ವಿಷಯವನ್ನೇ ಹೇಳುದು. ಕೇರಳದಲ್ಲಿ ಎಲ್ಲ ಇದು ತುಂಬಾ ಫೇಮಸ್ ಯಾಕೆ ಅಂತ ಈಗ ಗೊತ್ತಾಯ್ತು. ಅಂದ್ರೆ ಅಷ್ಟು ರುಚಿ ಉಂಟು, ಗೊತ್ತುಂಟಾ. ನಮ್ಮ ಕಡೆಯವರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ನಾನು ಈ ಉಪ್ಪಲ್ಲಿ ಹಾಕುವಂತಹ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೆಲ್ಲ ಹಂಚಿಕೊಂಡಾಗ ಯಾರು ಕೂಡ ಆ ಬಗ್ಗೆ ಅಂತ ಜಾಸ್ತಿ ಹೇಳಿಲ್ಲ. ಕೆಲವರು ನಮಗೆ ಉಪ್ಪಲ್ಲಿ ಹಾಕ್ಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೆಲ್ಲ ನೋಡ್ತಾ ಇದ್ದೆ, ಅಬ್ಳುಕ ಹಣ್ಣನ್ನು ಉಪ್ಪಲ್ಲಿ ಹಾಕ್ತಾ ಇದ್ರು ಕೇರಳದಲ್ಲೆಲ್ಲ. ಹಾಗೆ ಅವರಲ್ಲೆಲ್ಲ ಉಪ್ಪೇರಿಯ ಎಂಥದೊಂದು ಹೇಳ್ತಾರೆ ಅದಕ್ಕೆ. ಎಲ್ಲ ಬಗೆಯ ಮಾವಿನಕಾಯಿ ಆಗಿರಬಹುದು ಅಥವಾ ನೆಲ್ಲಿಕಾಯಿ ಮತ್ತೆ ನಕ್ಷತ್ರ ನೇರಳೆ, ಕ್ಯಾರೆಟ್, ಇಂತಹ 10 ಹಲವು ಬಗೆಯ ತರಕಾರಿಗಳಾಗಿರಬಹುದು, ಕಾಯಿಗಳಾಗಿರಬಹುದು, ಹಣ್ಣುಗಳಾಗಿರಬಹುದು, ಇವುಗಳನ್ನೆಲ್ಲ ಉಪ್ಪಲ್ಲಿ ಹಾಕಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಮಾರ್ತಾ ಇರ್ತಾರೆ. ಅದರಲ್ಲಿ ಅಬ್ಳುಕ ಕೂಡ ಒಂದಿತ್ತಾಯ್ತಾ. ಅದಕ್ಕೋಸ್ಕರ ನನಗೆ ಒಂದು ಕುತೂಹಲ ಬಂದು ಈ ಸಲ ನಾನು ಹಾಕಿರುವಂತದ್ದು. ಇನ್ನೊಂದೆರಡು ತಿಂತೇನೆ ಆಯ್ತಾ.
ನಿಮ್ಮಲ್ಲಿ ಎಲ್ಲಿಯಾದ್ರೂ ಅಬ್ಳುಂಕ ಲಭ್ಯ ಇದ್ರೆ ಖಂಡಿತ ಉಪ್ಪಲ್ಲಿ ಹಾಕಿ. ದೀರ್ಘ ಸಮಯದವರೆಗೆ ನೀವು ಎಂತಾದ್ರೂ ಇದನ್ನು ಸ್ಟೋರ್ ಮಾಡ್ಬೇಕಂತ ಇದ್ರೆ ನೀರು ಹಾಕಬೇಡಿ. ಇದು ಅಂತಲ್ಲ, ಯಾವುದೇ ರೀತಿಯಾದಂತಹ ನೆಲ್ಲಿಕಾಯಿ ಆಗಿರಬಹುದು, ಮಾವಿನಕಾಯಿ ಆಗಿರಬಹುದು, ನಿಮ್ಮ ಆಸೆಗೋಸ್ಕರ ಜಸ್ಟ್ ಒಂದು ವಾರದೊಳಗೆ ತಿನ್ನುವಂಥದ್ದೆಲ್ಲ ಆದ್ರೆ ಉಪ್ಪು ಸ್ವಲ್ಪ ಹಾಕಿ, ನೀರು ಜಾಸ್ತಿ ಹಾಕಿ. ಯಾಕಂತ ಹೇಳಿದ್ರೆ ಉಪ್ಪಿನ ಪ್ರಮಾಣ ಜಾಸ್ತಿ ಇದ್ರೆ ತಿನ್ಲಿಕ್ಕೆ ಅಷ್ಟು ಒಳ್ಳೇದಾಗುದಿಲ್ಲ, ಜಾಸ್ತಿ ಉಪ್ಪು ಇರ್ತದಲ್ಲ. ಕೂಡಿಡುವ ಉದ್ದೇಶದಿಂದ ಅಂದ್ರೆ ಸ್ಟೋರ್ ಮಾಡುವ ಉದ್ದೇಶದಿಂದ ಹಾಕುದಿದ್ರೆ ಉಪ್ಪಲ್ಲೇ ಹಾಕಿಡ್ಬೇಕು, ಅದನ್ನು ನೀರೆಲ್ಲ ಹಾಕಬಾರ್ದು, ಹಾಳಾಗ್ತದೆ. ಹಾಗೆ ಈ ರೀತಿ ಮಾಡಿದನ್ನು ಒಂದು ವಾರಕ್ಕಿಂತ ಸ್ವಲ್ಪ ಜಾಸ್ತಿ ಸಮಯ ಇಡ್ಬೇಕಂತ ಹೇಳಿದ್ರೆ ಫ್ರಿಜ್ ಅಲ್ಲಿ ಇಟ್ರೆ ಆಯ್ತು. ನಾನು ಆಗ್ಲೇ ಹೇಳಿದ ಹಾಗೆ ಇವತ್ತು ಊಟಕ್ಕೆ ಗುಜ್ಜೆದ್ದು ಮಜ್ಜಿಗೆ ಹುಳಿ ಆಯ್ತಾ. ಸಾಯಂಕಾಲ ಆಗಿದೆ ಈಗ. ನನ್ನ ವ್ಲಾಗಲ್ಲಿ ನಿಮಗೆ ಯಾವತ್ತು ಮಲ್ಲಿ ಕಾಣ್ತಾ ಇರ್ತಾಳೆ ಅಲ್ವಾ, ಅವಳಿಗೀಗ ನಿನ್ನೆಯಿಂದ ಕಾಲೇಜ್ ಪ್ರಾರಂಭ ಆಗಿದೆ. ಇನ್ನು ಉಪ್ಪಲ್ಲಿ ಹಾಕಿದನ್ನೆಲ್ಲ ಕೊಟ್ಟಾಗಲಿಲ್ಲಲ್ಲ, ಹಾಗೆ ಮೆಸೇಜ್ ಹಾಕಿದ್ದೆ ಯಾವಾಗ ಬರ್ತೀ ಅಂತ. ಆಗ ಅವಳು ಹೇಳಿದ್ಲು ಇನ್ಯಾವಾಗ ಬರೋದು ಗೊತ್ತಿಲ್ಲ ಅಂತ. ಆದರೆ ಸ್ವಲ್ಪ ಈಗ ಮೆಸೇಜ್ ಮಾಡಿದ್ಲು, ನಾನು ಮನೆಗೆ ತಲುಪಿದ್ದೇನೆ ಅಕ್ಕ ಅಂತ. ಹಾಗೆ ಮೇಲೊಂದ್ಸಲ ಹಬ್ಳುಕ ಹಣ್ಣೆಲ್ಲ ಉಂಟಾ ಅಂತ ನೋಡಿ, ಎಂತಾದ್ರೂ ಹಣ್ಣಿದ್ರೆ ಕೊಯ್ದು ತಿಂದು ಮತ್ತು ಅವಳನ್ನು ಮನೆಗೆ ಕರ್ಕೊಂಡು ಬಂದು ಉಪ್ಪಲ್ಲಿ ಹಾಕಿದನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಈಗ ಅಲ್ಲಿ ಹೋಗ್ತೇನೆ ನಾನು ಮಾರ್ಗದ ಮೇಲೆ, ಆಗ ಅವರ ನಾಯಿ ಬೊಗಳ್ತದಲ್ಲ, ಆಗ ಅವಳು ಬರ್ತಾಳೆ. ಅಲ್ಲಿ ಯಾರು ಇದ್ದಾರೆ ನನಗೆ, ಹಾಗೆ ಹೋಗಲಿಕ್ಕೆ ಸರಿ ಆಗಲಿಲ್ಲ. ನಾನು ಅವಳಿಗೆ ಮೆಸೇಜ್ ಹಾಕಿದ್ದೆ ಎಲ್ಲಿದ್ದಿ ಬಾ ಅಂತ. ಹಾಗೆ ಅವಳಿಗೆ ಬರುವಳು, ಮೆಸೇಜ್ ನೋಡಿದರೆ ಬರ್ತಾಳೆ, ಮತ್ತು ಕೆಲಸ ಎಲ್ಲ ಇರ್ತದಲ್ಲ. ನಾನಿಲ್ವಾ ಹೀಗೆ ಮಾತಾಡಿಕೊಂಡು ಬರುವಾಗ ನಮ್ಮ ಪೇರಳೆ ಮರದಲ್ಲಿ ಒಂದು ಹಣ್ಣು ಪೇರಳೆ ಕಾಣ್ತಾ ಉಂಟು. ನಾನು ನಿಮಗೆ ಮೊನ್ನೆ ಹೇಳಿದ್ದೆ ಪೇರಳೆ ಎಲ್ಲ ಮುಗ್ದಿದೆ ಅಂತ. ನಿಜವಾಗ್ಲೂ ನನ್ನ ಕಣ್ಣಿಗೆ ಅದು ಕಾಣಲಿಲ್ಲ, ಇಷ್ಟು ಸಮಯ ಎಲ್ಲಿತ್ತು ಗೊತ್ತಿಲ್ಲ. ನಾನು ಅಲ್ಲಿಂದ ಬರುವಾಗ ನನಗೆ ಖಂಡಿತ ತೋರಿಸ್ತೇನೆ, ನೋಡಿ ಆಯ್ತಾ. ಅಲ್ಲಿ ಕಾಣ್ತಾ ಉಂಟಾ ನಿಮಗೆ, ನೋಡಿ ಅಂತ ನನ್ನ ಬೆರಳ ತುದಿಯಲ್ಲೇ ಉಂಟಿಲ್ಲಿ ಕೋಳಿ. ಫ್ರೆಶ್ ಉಂಟಂತ ಹಕ್ಕಿ ಕೂಡ ತಿನ್ನಲಿಲ್ಲ. ಈ PVC ಪೈಪ್ ಉಂಟಲ್ವಾ, ಇದರಲ್ಲಿ ಹೀಗೆ ಕೊಯ್ದರೆ ಇದರ ಒಳಗಿಂದಾಗಿ ಬೀಳ್ತದೆ. ಇದು ನೋಡಿ ಅಗಲ ಉಂಟಲ್ಲ, ಹಾಗೆ ಇದರಲ್ಲಿ ಕೊಯ್ವಾಯ್ತಾ. ಒಂದು ತುದಿಯನ್ನು ಕೈಯಲ್ಲಿ ಹೀಗೆ ಹಿಡ್ಕೊಳ್ತದೆ, ನೋಡಿ ಕೊಳ್ತಾನೆ ಬಂದು ಬೀಳ್ಲಿಕ್ಕೆ ಗೊತ್ತಾಗಿರ್ಬೇಕಲ್ಲ, ಹಾಗೆ. ಅದರ ತುದಿಯಲ್ಲೇ ಉಳಿಯಿತು. ನಾನೀಗ ಕೇರ್ಫುಲ್ ಆಗಿ ಅದನ್ನು ಹ್ಯಾಂಡಲ್ ಮಾಡ್ಬೇಕು ನೋಡಿ. ನನ್ನ ತಲೆಗೆ ಬೀಳ್ತಿತ್ತು ಈಗ ಪೈಪ್, ಆದರೆ ಅದು ಭಾರ ಇಲ್ಲ. ನೋಡಿ ಅಂತ ಎಷ್ಟು ಚಂದ ಉಂಟಂತ. ಹಾಗೆ ನನ್ನ ಕೈಯಲ್ಲಿ ಧೂಳು ಕೂಡ ಇತ್ತು ಪೈಪಿಂದ. ಈಗ ಚಂದ ಕೈ ತೊಳೆದು ಅಲ್ಲೇ ಇಡೋದು ಪೈಪನ್ನು. ಈಗ ಚಂದ ಕೈ ತೊಳೆದು ಪೇರಳೆಯನ್ನು ಕೊಂಡೋಗಿಡಬೇಕು. ಮತ್ತು ರಾತ್ರಿ ಅಪ್ಪ ಎಲ್ಲ ತೋಟದಿಂದ ಬಂದ ನಂತರ ತುಂಡು ಮಾಡಿ ತಿನ್ನಬೇಕು. ಪರಿಮಳವೇ. ಬಾಳೆಹಣ್ಣು ಸಿಪ್ಪೆ ಉಂಟು ನಮ್ಮ ಚಂಪಿಗೆ ಮತ್ತು ಮಂಗಳಿಗೆ ಕೊಟ್ಟು ಬರುವ. ನಿಮಗೆ ಚಂಪಿಯನ್ನು ತೋರಿಸದೆ ತುಂಬ ಸಮಯ ಆಯ್ತಲ್ಲ, ಕರ್ಕೊಂಡು ಹೋಗ್ತೇನೆ ಆಯ್ತಾ. ಮಂಗಳೇ ಕಾಯ್ತಾ ಇದ್ದಾಳೆ, ಹಾಗೆ ಚಂಪಿ ಬ್ಯುಸಿ ಇದ್ದಾಳೆ ಹಾಳೆ ತಿನ್ನೋದ್ರಲ್ಲಿ. ಅಡಿಕೆ ಮರದ್ದು ಹಾಳೆ ಬರ್ತದಲ್ಲ, ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾಳೆ. ಕೈಗೆ ಕಚ್ಚಿದ್ದು. ಇನ್ನೊಂದು ನಿನ್ನ ಮಗಳಿಗೆ ಬೇಡವಾ? ಮತ್ತೊಂದು ನಮ್ಮ ಚಂಪಿಗೆ. ಹಾಗೆ ಇಲ್ಲಿ ನೋಡಿ ಪೇರಳೆ ಕೊಯ್ದು ಮನೆ ಹತ್ರ ಬರುವಾಗ ಪಪ್ಪಾಯಿ ಕೂಡ ಉಂಟು. ಹಾಗೆ ಪಪ್ಪಾಯಿ ಕೊಯ್ಯುವ ಅಂತ ಹೊರಟದ್ದು. ಈಗ ಸದ್ಯ ನಾವು ಪಪ್ಪಾಯಿ ತಿನ್ನದೆ ತುಂಬ ಸಮಯ ಆಗಿತ್ತು. ಹಾಗೆ ಇವತ್ತೊಂದು ಪಪ್ಪಾಯಿ ಸಿಕ್ಕಿದೆ. ಇದೊಂದು 2 ದಿವಸದಲ್ಲಿ ಹಣ್ಣಾಗ್ಬೋದು ನೋಡಿ. ಈಗ ಮಲ್ಲಿ ಬಂದ್ಲಾಯ್ತಾ. ಒಂದು ಅರ್ಧ ಗಂಟೆ ಆಗಿತ್ತು ಅವಳು ಬರುವಾಗ. ಸ್ವಲ್ಪ ಕೆಲಸ ಎಲ್ಲ ಇತ್ತು ಅಂತ ಹೇಳಿ ಮೆಸೇಜ್ ಹಾಕಿದ್ಲು, ಸ್ವಲ್ಪ ಲೇಟ್ ಆಗ್ತದೆ ಅಂತ. ಚಂದ ತಲೆಯೆಲ್ಲ ಬಾಚಿ ಹೂವೆಲ್ಲ ಮುಡ್ಕೊಂಡಿದ್ದಾಳೆ ನೋಡಿ ಅಂತೆ. ತಿರುಗೊಮ್ಮೆ ನೋಡಿ. ಈಗ ಮಲ್ಲಿಗೆ ನಾವು ಇದು ಕೊಟ್ಟಿದ್ದೇವೆ ಅಂತ ತೋರಿಸು, ತಿನ್ನಂತೆ. ಸೂಪರ್ ಅಲ್ಲ? ನನಗೆ ಬಾಯಲ್ಲಿ ನೀರು ಬರ್ತಾ ಉಂಟು ಅವಳು ತಿನ್ನೋದು ನೋಡಿ. ಗೊತ್ತುಂಟ ಅಮ್ಮ, ನನಗೂ ಕೂಡ ಒಂದು ಕೊಡಿ. ಒಂದು ಸಾಕು. ಟೇಸ್ಟ್ ಉಂಟು ಅಲ್ಲ? ಟೇಸ್ಟ್ ಉಂಟಲ್ಲ?
ಹಬ್ಳಕ ಹಣ್ಣಿಗಿಂತ ಹೀಗೆ ಮಾಡಿ ತಿನ್ಬೋದಂತ ಆಗ್ತದೆ, ಅಷ್ಟು ಒಳ್ಳೇದಾಗ್ತದಲ್ಲ. ನಾವೀಗ ಮತ್ತೆ ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ ಆಯ್ತಾ. ಹಣ್ಣಾದ್ರೆ ತಿನ್ಲಿಕ್ಕಾಯ್ತು, ಹಣ್ಣಾಗ್ಲಿಲ್ಲ ಅಂತ ಹೇಳಿದ್ರೆ ಹೀಗೆ ಉಪ್ಪಲ್ಲಿ ಹಾಕಿ ಇಡ್ಲಿಕ್ಕೆ ಆಗ್ತದೆ. ಇದೀಗ ಸ್ವಲ್ಪ ಮುಗೀತದೆ, ಇನ್ನೊಂದು ಸ್ವಲ್ಪ ಇರೋದು. ಅಲ್ಲಿ ಪೂಜಾ ಅಚ್ಚು ಮತ್ತೆ ಕುഞ്ഞಕ್ಕೂ ಮಲ್ಯಮ್ಮ. ಇವತ್ತು ಮತ್ತೆ ಮೊನ್ನೆಯ ಸೀನ್ ಕ್ರಿಯೇಟ್ ಆಗ್ತಾ ಉಂಟು ನೋಡಿ. ನಾವು ಕೊಕ್ಕೆ ತಕೊಂಡು ಹೋಗ್ತಾ ಇದ್ದೇವೆ. ಮೊನ್ನೆ ಹಬ್ಳಕ ಕೊಯ್ದ ವಿಡಿಯೋದಲ್ಲಿ ಒಬ್ರು ಹೇಳಿದ್ರು, ಗಾಳಿಪಟ ಮೂವಿಯಲ್ಲಿ ಗಣೇಶ್ ಎಲ್ಲ ಹೋಗುದು ಮತ್ತೆ ಹಂದಿ ತಕೊಂಡು ಹೋಗುದೆಲ್ಲ ನೆನಪಾಗ್ತದೆ ಅಂತ. ಆ್ಯಕ್ಚುಲಿ ನೀವು ಕಮೆಂಟ್ ಹಾಕೋದಕ್ಕಿಂತ ಮುಂಚೆ ನಾವು ಅದನ್ನು ಮಾತಾಡಿಕೊಂಡು ಆಗಿತ್ತಾಯ್ತಾ, ಹಂದಿಯನ್ನೆಲ್ಲ ಹೊತ್ತುಕೊಂಡು ಹೋದಾಗೆ ಕಾಣ್ತಾ ಉಂಟು ಅಂತ. ಇಲ್ಲೆಲ್ಲ ಹಣ್ಣಾಗಬೇಕಷ್ಟೇ, ಅಲ್ಲಿ ಹಣ್ಣಾಗಿದೆ, ಅಲ್ಲೆಲ್ಲ ಹಣ್ಣುಂಟು ಮೇಲೆಲ್ಲ. ಹಬ್ಳಕ ಹಣ್ಣು ಕೊಯ್ದ ನಂತರ ಉಂಟಲ್ವಾ, ಅದು ಬಿದ್ದದ್ದನ್ನೆಲ್ಲ ಇವರಿಬ್ರು ಸೇರಿ ಹೆಕ್ತಾ ಇದ್ದಾರೆ ಆಯ್ತಾ. ಬಲ್ಲೆಯಲ್ಲಿ ಬಿದ್ದದ್ದೆಲ್ಲ ಬೇಡ ಅಂತ ಹೇಳಿದ್ರು ಕೂಡ ಉಂಟಲ್ಲ, ಇವಳೊಬ್ಬಳು ನೋಡಿ ಅಂತ ಎಷ್ಟು ಒಳಗೆ ಹೋಗಿ ಹೆಕ್ತಾ ಇದ್ದಾಳೆ ಅಂತ. ಮಲ್ಲಿ ಕೂಡ ಅಷ್ಟೇ, ಕೈಯಲ್ಲೆಲ್ಲ ಹಿಡ್ಕೊಂಡಿದ್ದಾಳೆ ನೋಡಿ ಅಂತ. ಅವಳ ಕೈಯಲ್ಲಿ ಒಂದು ಗೆಲ್ಲು ಉಂಟು, ಹಾಗೆ ಹಣ್ಣುಗಳೆಲ್ಲ ಉಂಟು. ಇವಳು ಕೂಡ ಅಷ್ಟೇ, ಬಲ್ಲೆ ಒಳಗಿಂದ ಹೆಕ್ಕಿ ಹೆಕ್ಕಿ ಕೊಡ್ತಾ ಇದ್ದಾಳೆ. ಅದನ್ನು ಮಲ್ಲಿ ಕಲೆಕ್ಟ್ ಮಾಡುವಂಥದ್ದು. ನೋಡಿ ಎಷ್ಟು ಹೆಕ್ಕಿದ್ರು ಅಂತ. ನಿಜವಾಗ್ಲೂ ಇದು ಇನ್ನೂ ಕೂಡ ಹಣ್ಣಾಗಬೇಕು, ಕೆಂಪಾಗಿ ರುಚಿ ಆಗ್ತದೆ. ನಾವು ಯಾಕೆ ಕೊಯ್ಯುವುದಂತ ಹೇಳಿದರೆ, ಒಂದು ಮಂಗ ತಿಂತದೆ, ನಮಗೆ ಹಣ್ಣು ಸಿಗುವುದಿಲ್ಲ. ಹಣ್ಣಾಗುವ ತನಕ ಕಾದರೆ ನಮಗೆ ಎಲೆ ಕೂಡ ಸಿಗಲಿಕ್ಕಿಲ್ಲ, ಅಷ್ಟು ಮಂಗಗಳಿದ್ರಲ್ಲಿ ಬಂದಿರ್ತದೆ. ಹಾಗೆ ಕಾಯಿ ಯಾಕೆ ಕೊಯ್ಯೋದಂತ ಹೇಳಿದರೆ, ಉಪ್ಪಲ್ಲಿ ಹಾಕಿ ಇಡಲಿಕ್ಕೆ ಬೆಸ್ಟ್ ಆಗ್ತದೆ. ಹಾಗೆ ಇವತ್ತು ಆಸೆಯಿಂದ ಮತ್ತೊಮ್ಮೆ ಬರ್ತಾ ಇದ್ದೇವೆ ಆಯಿತಾ. ನಮಗೆ ಸಹ ಹಣ್ಣು ಕೊಯ್ಲಿಕ್ಕೆ ಇಷ್ಟ, ಆದರೆ ಎಂತ ಮಾಡುದು, ಹಣ್ಣು ಸಿಗುದಿಲ್ಲ ನಮಗೆ. ನಾವೀಗ ಒಂದು ಉಪಾಯದೊಂದಿಗೆ ಬಂದಿದ್ದೇವೆ. ಒಂದು ಶಾಲಲ್ಲಿ ಇವರು ಕೆಳಗೆ ಹಿಡ್ಕೊಳ್ತಾರೆ, ನಾನು ಕೊಕ್ಕೆಯಲ್ಲಿ ಕೊಯ್ಯುದು ಅಂತ ಆಯ್ತಾ. ನಾವು ನೆಲ್ಲಿಕಾಯಿ ಕೊಯ್ದಷ್ಟು ಸುಲಭ ಉಂಟಂತ ಅಂದುಕೊಂಡು ಕೊಯ್ಲಿಕ್ಕೆ ನೋಡಿದ್ರಿಲ್ವಾ, ಹಬ್ಳಕ ಜಪ್ಪಾಯಿ ಅಂತ ಹೇಳಿದ್ರು ಬೀಳ್ತಾ ಇರಲಿಲ್ಲ ಆಯ್ತಾ. ಒಂದೊಂದು ಬೀಳ್ತಾ ಇತ್ತು, ಆದರೆ ಎಲೆ ಮಾತ್ರ ತುಂಬ ಬೀಳ್ತಾ ಇತ್ತು. ಇದೆಲ್ಲ ಮೊದಲು ಕೊಯ್ದದ್ದಾಯ್ತಾ. ಮತ್ತು ನಾವು ಗೆಲ್ಲು ಕೊಯ್ಯುವ ಅಂತ ಗೆಲ್ಲನ್ನು ಕೊಯ್ದಾಗ ಅದು ಕೊಕ್ಕೆಯ ತುದಿಯಲ್ಲಿ ಬಾಕಿ ಆಗಿದೆ. ಅದನ್ನು ಕೆಳಗೆ ಹಾಕಿದರೆ ಅದರಲ್ಲಿರುವ ಹಣ್ಣೆಲ್ಲ ಚೆಲ್ಲಪಿಲ್ಲಿ ಆಗ್ತದೆ, ಹಾಳಾಗ್ತದೆ ಅಂತ ನಿಧಾನವಾಗಿ ಕೊಕ್ಕೆಯನ್ನು ಇಳಿಸ್ತೇನೆ, ನೀವು ಯಾರಾದರೂ ಒಬ್ರು ಹಿಡ್ಕೊಳ್ಳಿ ಅಂತ ಹೇಳಿದಾಗ ಇಲ್ಲಿ ಕುഞ്ഞಕ್ಕೂ ಓಡಿಕೊಂಡು ಹೋದ್ಲು. ನಾನು ಕೊಕ್ಕೆಯನ್ನು ಹಾಕಿ ತಿರುಗಿಸಿ ಅದನ್ನು ಕೊಯ್ದದ್ದು, ಹಾಗಾದ ಕಾರಣ ಅದು ಕೊಕ್ಕೆಯಲ್ಲೇ ಸಿಕ್ಕಿಕೊಂಡು ಉಂಟಾಯ್ತಾ. ಹಾಗೆ ಅದನ್ನು ನಿಧಾನವಾಗಿ ಬಿಡಿಸ್ತಾ ಇದ್ದಾಳೆ. ಮತ್ತು ಅದರಲ್ಲಿರುವಂತಹ 3-4 ಹಣ್ಣು ಕೂಡ ಬಿದ್ದರೆ ಉಂಟಲ್ವಾ, ನಮ್ಮ ಶ್ರಮ ವ್ಯರ್ಥ ಆಗ್ತದೆ ಅಂತ ಹೇಳಿ ಅದನ್ನು ನಿಧಾನವಾಗಿ ತೆಗ್ಲು ನೋಡಿ. ಅದರಲ್ಲಿ ಹಣ್ಣು ಸಿಕ್ಕಿರೋದನ್ನೆಲ್ಲ ನಾವು ತಿನ್ನೋದು, ಮತ್ತು ಕಾಯಿ ಇರೋದನ್ನೆಲ್ಲ ಉಪ್ಪಲ್ಲಿ ಹಾಕೋದು. ಈಗ ಇವರೆಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ, ಉಪ್ಪಲ್ಲಿ ಹಾಕಿದನ್ನು ತಿನ್ನಬೇಕು ಅಂತ, ಒಳ್ಳೆಯದಾಗ್ತದೆ ಅಂತ ನಮಗೆಲ್ಲ ರುಚಿ ಸಿಕ್ಕಿದೆ. ಹಾಗೆ ನೋಡಿ, ಇದರಲ್ಲಿ ಇಷ್ಟು ಹಣ್ಣುಂಟು, ಮತ್ತು ಕಾಯಿಯನ್ನೆಲ್ಲ ಉಪ್ಪಲ್ಲಿ ಹಾಕೋದು. ಸಾಕಲ್ಲ, ಇನ್ನೊಂದು ಇವರಿಗೆಲ್ಲ ಸಾಕೆ ಆಗುದಿಲ್ಲ, ಆಗದಿಂದ ಇದೆ. ಇವರಿಬ್ಬರಿಗೆ ಈಗ ಕಾಲೇಜ್ ಪ್ರಾರಂಭ ಆದ ಕಾರಣ ಉಂಟಲ್ವಾ, ನಮ್ಗೆ ಯಾವತ್ತಿನ ಹಾಗೆ ಸುತ್ತಾಡ್ಲಿಕ್ಕೆ ಆಗುದಿಲ್ಲ ಈಗ. ಇವತ್ತು ಎಂಥದ್ದು ಸ್ವಲ್ಪ ಬೇಗ ಬಿಟ್ಟಿತ್ತು ಅಂತ ಅವ್ರ ಮನೆಗೆ ಬೇಗನೆ ತಲುಪಿದ್ರು, ಹಾಗಾಗಿ ನಮ್ಗೆ ಇವತ್ತು ಹಬ್ಳಕ ಕೊಯ್ಲಿಕ್ಕೆ ಆಯಿತು. ನಮಗೆ ಗೊತ್ತಿರುವ ಹಾಗೆ ಈ ಒಂದು ಮರ ಉಂಟು, ಇನ್ನು ಕಾಡಲ್ಲೆಲ್ಲ ಎಷ್ಟು ಮರ ಇರ್ಬೋದು ಅಂತ ನಾವು ಶನಿವಾರ ಎಲ್ಲ ಕಾಡಿಗೆ ಸುತ್ತಲಿಕ್ಕೆ ಹೋಗುವ, ಹಬ್ಳಕ ಮರ ಹುಡುಕಿಕೊಂಡು ಅಂತ ಮಾತಾಡ್ತಾ ಇದ್ದೆವು. ನಮ್ಮದು ಹಬ್ಳಕ ಹಣ್ಣು ಕೊಯ್ಯುವ ಕಾರ್ಯಕ್ರಮ ಸದ್ಯಕ್ಕೆ ಮುಗೀತು, ಇವತ್ತಿಗೆ ಮುಗೀತು ಅಲ್ವಾ. ಅಕ್ಕ ತಂಗಿಯರು ಪಟ್ಟುತ್ತಾ ಇದ್ದಾರೆ. ಪಟ್ಟುದು ಅಂತ ಹೇಳಿದ್ರೆ ತುಳುವಿನಲ್ಲಿ ಹಂಚುದು ಅಂತ ಹೇಳ್ತಾರೆ ಆಯ್ತಾ. ಹಾಗೆ ಇವರ ಹಂಚಿಕೆ ಆಗ್ತಾ ಉಂಟು ಅಕ್ಕ ತಂಗಿಯದ್ದು. ಇವರಿಬ್ರು ಕೂಡ ನಮ್ಮ ಮನೆಗೆ ನೇರವಾಗಿ ಬಂದಿದ್ರು. ಮಾತಾಡಿ ಸಮಯ ಹೋದದ್ದೇ ಗೊತ್ತಾಗ್ಲಿಲ್ಲ. ಕತ್ತಲೆ ಆಯ್ತು, ಇನ್ನು ಹೊರಡ್ತೇವೆ ಅಂತ ಹೇಳಿದಾಗ ಒಂದು ಸ್ವಲ್ಪ ಉಪ್ಪಲ್ಲಿ ಹಾಕಿದ ಹಬ್ಳಕ ಎಲ್ಲ ಕೊಟ್ಟು ಕಳಿಸಿದೆವು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.